ಏನಮ್ಮ ಬೆಳ್ಳಿ, ಕೆಂಡಾಯಕ್ಕೆ ರೆಡಿ ಇದೆಯಾ ಅಥವಾ ನಿರ್ಧಾರ ಏನಾದ್ರು ಬದಲಾವಣೆ ಇದೆಯಾ? ಯಾವ ಬದಲಾವಣೆನೂ ಇಲ್ಲ. ಕೆಂಡಾಯೋದು ಸುಲಭ ಅಂದ್ಕೊಂಡಿದ್ದಾಳೆ. ಆ ದೇವರೇ ಪ್ರತ್ಯಕ್ಷ ಆಗಿ ಇವಳನ್ನ ಕಾಪಾಡ್ತಾಳೆ ಅಂದ್ಕೊಂಡಿದ್ದಾಳೆ. ನಾನು ತಪ್ಪು ಮಾಡಿದ್ದೀನಿ ಅಂತ ನಿನಗೂ ಅನಿಸಿದ್ರೆ ನನ್ನ ಉಸಿರನ್ನ ನಿನ್ನ ಸನ್ನಿಧಿಯಲ್ಲೇ ನಿಲ್ಲಿಸು ತಾಯಿ. ಯಾರೂ ಇಲ್ಲ. ಭ್ರಮೇನಾ? ಈ ಕದ್ರೇಶಿಂಗೆ ಭಯನಾ? ಸಾಧ್ಯನೇ ಇಲ್ಲ.
ಭೈರ ಕೆಂಡ ಇಷ್ಟೊಂದು ಬೆಂಕಿ ಕಾರ್ತಿದೆ. ಸ್ಲಿಪ್ಪರ್ ಹಾಕೊಂಡು ದಾಟಿದ್ರೇ ಚರ್ಮ ಸುಟ್ಟೋಗಿ ಕಾಲು ಬೆಂದೋಗುತ್ತೆ. ಅದರಲ್ಲಿ ಇವಳು ನಿಜವಾಗ್ಲೂ ಬರೀ ಕಾಲಲ್ಲಿ ದಾಟೋಕ್ಕೆ ಸಾಧ್ಯನಾ? ನೋ ಚಾನ್ಸ್. ಯಾರು ನೀನು? ಯಾರು ನೀನು? ಯಾರು ನೀನು? ನನಗೆ ತೊಂದರೆ ಕೊಡ್ತಿದೀಯಾ? ಯಾರು ನೀನು? ನನಗೆ ಹೆದರ್ಸ್ತಾ ಇದೀಯಾ? ಹತ್ರ ಬರ್ಬೇಡ, ಬರ್ಬೇಡ. ತಾಯಿ ಚಾಮುಂಡಿ, ನಾನು ಬರ್ದೇ ಇರೋ ಜಾಗಕ್ಕೆ ಹೊರಟಾಗಲೇ ನನ್ನನ್ನು ಮತ್ತೆ ನಿನ್ನ ಸನ್ನಿಧಿಗೆ ಕರ್ಕೊಂಡು ಬಂದೆ. ಈಗ ನಿನ್ನ ಹೆಸರು ಹೇಳಿಕೊಂಡು ಈ ಕೆಂಡ ಆಯ್ತಾ ಇದ್ದೀನಿ. ನನ್ನನ್ನು ನಿನ್ನ ಜೀವಂತವಾಗಿ ಉಳಿಸ್ತೀಯೋ ಇಲ್ಲ ನಿನ್ನ ಬಳಿಗೆ ಕರ್ಕೊಳ್ತೀಯೋ ನಿನಗೆ ಬಿಟ್ಟಿದ್ದು. ಊರವರೆಲ್ಲರ ಮುಂದೆ ಬೆಳ್ಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ ಪ್ರಾಣ ಕಳ್ಕೊತೀಯ. ಹೋಗು, ಓಡು, ಕ್ಷಮೆ ಕೇಳು. ನಾನು ಗಂಡು, ಇವಳು ಹೆಣ್ಣು ಅಂದಮೇಲೆ 1000 ಇರುತ್ತಪ್ಪ. ಅನುಭವಿಸೋವರೆಗೂ ಸುಖ, ಮುಗಿದ ಮೇಲೆ ಕೋಪ. ನೀನೇನು ಅಂತ ಇಡೀ ಊರಿಗೆ ಗೊತ್ತಾಗಿದೆ. ಇನ್ಮೇಲೆ ನಿನ್ನ ಕಣ್ಣೀರು ಏನಿದ್ರು ಖುಷಿಯಾಗಿದ್ದಾಗ ಮಾತ್ರ ಬರಬೇಕು. ಮುತ್ತು ಇವರಿಬ್ರು ಕರ್ಕೊಂಬಂದು ಸಾಕ್ಷಿ ಹೇಳಿಸ್ದ ಸರಿ, ಆದರೆ ಬೆಳ್ಳಿಗೆ ಔಷಧಿ ಕೊಟ್ಟರಂತ ಅಜ್ಜಿ ಇವರೇನಂತ ಯಾರಿಗೆ ಗೊತ್ತು?
ಆಗಿಲ್ಲ ತಾನೆ ತಾಯಿ? ಕಾಪಾಡ್ಬಿಟ್ಟಿ ಅಮ್ಮ, ನಮ್ಮನ್ನ ಕಾಪಾಡ್ಬಿಟ್ಟಿ. ನೋಡಿದ್ರಾ ನೋಡಿದ್ರಾ, ನನ್ನ ಮಗಳೇನು ತಪ್ಪು ಮಾಡಿಲ್ಲ, ನನ್ನ ಮಗಳೇನು ತಪ್ಪು ಮಾಡಿಲ್ಲ ಅಂತ ಈಗಲಾದ್ರೂ ಸಾಬೀತಾಯ್ತಲ್ಲ. ನನ್ನ ಮಗಳೇನಾದ್ರೂ ತಪ್ಪು ಮಾಡಿದಿದ್ರೆ ಇದೇ ಅಗ್ನಿಲ್ ಬಿದ್ದು ಸುಟ್ಟು ಬೂದಿ ಆಗೋಗಿರೋಳು. ಅವಳಿಗೇನೂ ಆಗಿಲ್ಲ, ಚೆನ್ನಾಗಿದ್ದಾಳೆ, ಅವಳು ಯಾವ ತಪ್ಪು ಮಾಡಿಲ್ಲ. ನನ್ನ ಮಗಳು ಹಾಲಷ್ಟೇ ಪವಿತ್ರವಾದವಳು. ತಾಯಿ ನೀನಿದೀಯಮ್ಮ, ನೀನ್ ನಮ್ಮ ಜೊತೆಲಿದೀಯ, ನಿನ್ ಕೃಪೆ ಸಾಕು ನಮ್ಗೆ. ಬೆಳ್ಳಿ ಅಮ್ಮ, ಮುತ್ತು ಮಾವ ಸಿಂಕೆ ಸಿಗ್ತಾರೆ ಅಂತ ಈ ಊರಿಗೆ ತುಂಬಾ ಆಸೆಗಳನ್ನ ಇಟ್ಕೊಂಡು ಬಂದೆ. ಆದ್ರೆ ಈ ಊರಿಗೆ ಬಂದಾಗಿಂದ ಬರೀ ಕಷ್ಟಗಳು, ನೋವೆ. ಇನ್ನು ನಾವು ಈ ಊರಲ್ಲಿರೋದು ಬೇಡ ಅಮ್ಮ, ನಮ್ಮ ಊರಿಗೆ ವಾಪಸ್ ಹೊಟ್ಟೋಗೋಣ. ನೀವು ಸುಳ್ಳು, ಆ ದೇವರು ಸುಳ್ಳು, ನಾನು ಅನ್ಕೊಂಡಿದ್ದೆ ಎಲ್ಲ ಸುಳ್ಳು. ಇನ್ಯಾವತ್ತೂ ಈ ಬೆಳ್ಳಿ ನಿಮಗೆ ತೊಂದರೆ ಮಾಡಲ್ಲ, ಇನ್ಯಾವತ್ತೂ ಮಾಡ್ದಿರೋ ಜಾಗಕ್ಕೆ ಹೊರಟೋಗ್ತೀನಿ. ನಾನು ನಿಮಗೆ ತೊಂದರೆ ಕೊಡಲ್ಲ ಮಾವ, ನಾನು ಹೊರಟೋಗ್ತೀನಿ. ಇವತ್ತು ಹೇಳ್ತಿದ್ದೀನಿ ಕೇಳಿ, ಅಮ್ಮನವ್ರ ಸನ್ನಿಧಾನದಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀನಿ ಕೇಳಿ. ನನ್ನ ಮಗಳು ಮದುವೆ ಮುತ್ತು ಜೊತೆನಲ್ಲೇ ಆಗೋದು. ಮುತ್ತು ಜೊತೆನಲ್ಲೇ ಆಗೋದು. ನನ್ನ ಮಗಳ ತಾಳಿ ಕಟ್ಟೋದು ಮುತ್ತುನೇ. 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 ಮುತ್ತುನೇ. ಏ ಮಾಯಾ, ನಿಮ್ಮತ್ತೆ ನೀಲಾಂಬರಿ ಮುತ್ತು ಮದ್ವೆನ ಯಾರ ಜೊತೆ ಬೇಕಾದ್ರೂ ನಿಶ್ಚಯ ಮಾಡ್ಲಿ, ಆದ್ರೆ ಅವನ್ ಮದ್ವೆ ಆಗೋದು ಮಾತ್ರ ನನ್ನ ಮಗಳು ಬೆಳ್ಳಿನೇ. ಈ ಮಾತನ್ನ ಆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನೀನಾಡೋ ಮಾತನ್ನೆಲ್ಲ ಕೇಳಿಸ್ಕೊಳ್ಳೋದಕ್ಕೆಲ್ಲ ನಾನಿಲ್ಲಿ ಬಂದಿರೋದು. ನೀನೇನು ಅನ್ಕೊಂಡು ಬಂದಿದೆಯೋ ಅದಿಲ್ಲಿ ನಡೆಯೋದಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರಬೇಕು. ನಿನ್ನ ಈ ರೋಷ ಆವೇಶದ ಮಾತೆಲ್ಲ ಕೆಂಡಕ್ಕೆ ಹಾಕು.
ಯಾಕೆಂದ್ರೆ ಅದು ಬೂದಿ ಹಾಗೆ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ವಿಭೂತಿ ಅನ್ಕೊಂಡು ದೇವರ ಪ್ರಸಾದ ಅಂತ ಹಣೆಗಿಟ್ಕೊಳ್ಳೋದು ನಾವು. ಇಂಥ ಬೂಟಾಟ್ಕೆ ಮಾತ್ಗೇನು ಕಡಿಮೆ ಇಲ್ಲ. ಏನೋ ನಿನ್ನ ಮಗಳು ಈ ಕೆಂಡದ ಮೇಲೆ ನಡೆದ್ಲು ಅಂತ ಇಡೀ ಜಗತ್ತನ್ನೇ ಗೆದ್ದಿರೋ ಭ್ರಮೆಯಲ್ಲಿದ್ದೀರಾ. ನಿನ್ನ ಮಗಳು ಬೆಳ್ಳಿ ನನ್ನ ಮಗ ಮುತ್ತುನ ಮದುವೆ ಮಾಡ್ಕೊಳ್ತೀನಿ ಅಂದಾಕ್ಷಣ ಅದು ನಡೆಯತ್ತಾ? ಏನೋ ನಿನ್ನ ಮಗಳು ಕೆಂಡದ ಮೇಲೆ ಕಾಲಿಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ನನ್ನ ಮನೆ ಸೊಸೆಯಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಲ್ಲಿ ನಿಮ್ಮ ಹಾಗೆ 100 ಜನ ಇನ್ನೂ ಭ್ರಮೆಯಲ್ಲೇ ಇದ್ದಾರೆ. ಆ ಭ್ರಮೆಯಿಂದ ಹೊರಗಡೆ ಬಂದು ನಿಜ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳಿ. ನೀನು ಹೇಗೆ ಇಡೀ ಊರಿನವ್ರ ಮುಂದೆ ಶಪಥ ಮಾಡಿ ಬೆಳ್ಳಿನ ಮದುವೆ ಆಗೋದು ಮುತ್ತುನೇ ಅಂತ ಹೇಳಿದೆಯೋ, ಹಾಗೆ ನಾನು ಇಡೀ ಊರಿನವ್ರ ಮುಂದೆ ಶಪಥ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ಮಗ ಮುತ್ತುನ ನಮ್ಮ ಅಣ್ಣನ ಮಗಳು ಮಾಯಾನೇ ಮದುವೆ ಆಗೋದು. ಇದನ್ನ ತಪ್ಪಿಸೋದಿಕ್ಕೆ ನೀನೇ ಅಲ್ಲ, ದೇವರೇ ಬಂದರೂ ಸಾಧ್ಯ ಇಲ್ಲ. ಬರ್ದಿಟ್ಕೋ. ಏನಾಯ್ತು ನನಗೆ ಕಣ್ಣು ನೋಡಿಯಾ? ಸುಂಟರ ಕಾಳಿ ಹಂಗೆ ಬಂದವಳು, ಸಂಹಾರ ಮಾಡ ಶೂಲ ತಂದವಳು, ಗಂಡು ಹೆಣ್ಣು ಸೇರಿ ಬಂದವಳು, ನಿನ್ನ ಅಂತ್ಯ ನೋಡಲೆಂದು ಬಂದವಳು. ಹಿಡಿದ ಶಪಥ ಮುಗಿಸಬೇಕು, ಎದೆಯ ಜ್ವಾಲೆ ಆರಬೇಕು, ಎದೆಗೆ ಗಿರಿಯು ಅದುರಬೇಕು, ಧರೆಗಿರಕ್ಕೆ ಹೊಡೆಯಬೇಕು, ಎಲುಬು ಮೂಲೆ ಮುರಿಯಬೇಕು, ಮರಳು ಶಬ್ದ ಮೊಳಗಬೇಕು. ನಿನ್ನ ಮಾತು ನಡೆಯುತ್ತೋ ಈ ನೀಲಾಂಬರಿ ಮಾತು ನಡೆಯುತ್ತೋ ನೋಡೋಣ. ಓ ಹೌದಾ, ಆಯ್ತು. ನೀನೋ ನಾನೋ ನೋಡೇ ಬಿಡೋಣ. ನನ್ನ ಮಗಳ ತಾಳಿ ಕಟ್ಟೋದು ಮುತ್ತುನೇ.